ಹೆಲೋ ಡಿಯರ್ ಫ್ರೆಂಡ್ಸ್, ಎಷ್ಟೋ ಸಲ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಅಡೆತಡೆ ತರೋದು, ಫೇಲ್ಯೂರ್ ತರೋದು, ಡಿಲೇ ತರೋದು, ಅಥವಾ ಒಂದು ರೀತಿ ಸ್ಟಾಗ್ನೆಂಟ್ ಫೀಲ್, ಏನು ಪ್ರೋಗ್ರೆಸ್ ಆಗದೆ ಇರೋ ರೀತಿ ಪರಿಸ್ಥಿತಿಯನ್ನ ಯೂನಿವರ್ಸ್ ಬೇಕು ಅಂತಾನೆ ಸೃಷ್ಟಿಸುತ್ತೆ. ಯಾಕೆ? ಇದ್ರ ಹಿಂದೆ ಇರುವಂತಹ ಬ್ಯೂಟಿಫುಲ್ ರೀಸನ್ ಆದ್ರೂ ಏನು, ಇದರಿಂದ ಹೊರಗೆ ಬರೋದಾದ್ರೂ ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟ್. ಲೈಫ್ನಲ್ಲಿ ಕೆಲವೊಂದು ಸಿಚುವೇಶನ್ ಎಷ್ಟೇ ಕಷ್ಟಪಟ್ಟರು, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಚೇಂಜೇ ಆಗ್ತಾ ಇರಲ್ಲ. ಎಷ್ಟೋ ಸಮಯ ಸ್ಟಾಗ್ನೆಂಟ್ ಅಥವಾ ಸ್ಟಕ್ ಫೀಲ್ ಆಗ್ತಾ ಇರುತ್ತೆ. ಸೊ ಯಾಕೆ ಯೂನಿವರ್ಸ್ ಈ ಥರ ಮಾಡ್ತಾ ಇರುತ್ತೆ? ಅಥವಾ ನಾವು ಎಷ್ಟೇ ಯೂನಿವರ್ಸ್ ಹತ್ರ ಕೇಳ್ಕೊಂಡ್ರು ಕೂಡ, ಪ್ರೇ ಮಾಡಿದ್ರು ಕೂಡ, ಅಥವಾ ಲಾ ಆಫ್ ಅಟ್ರಾಕ್ಷನ್ ಎಲ್ಲ, ಮೈಂಡ್ಫುಲ್ನೆಸ್ ಎಲ್ಲ ಯೂಸ್ ಮಾಡಿದ್ರು ಕೂಡ ಯೂನಿವರ್ಸ್ ಪರಿಸ್ಥಿತಿಯನ್ನ ಯಾಕೆ ಚೇಂಜ್ ಮಾಡ್ತಾ ಇರಲ್ಲ? ಈ ಒಂದು ಲೈಫ್ನ ಈ ಒಂದು ಸಿಚುವೇಶನ್ ಅಲ್ಲಿ ಎಷ್ಟೋ ಸಲ ಹೆಲ್ಪ್ಲೆಸ್ ಫೀಲ್ ಆಗ್ತಾ ಇರುತ್ತೆ. ಯೂನಿವರ್ಸ್ ಹಾಗಾದ್ರೆ ಕಂಪ್ಲೀಟ್ ನಮ್ ಕೈ ಬಿಟ್ಟಿರುತ್ತಾ? ನೋ. ಈ ಟೈಮಲ್ಲಿ ಮೋಸ್ಟ್ ಅಮೇಝಿಂಗ್ ಆದ ಬದಲಾವಣೆ ನಿಮ್ಮ ಲೈಫ್ನಲ್ಲಿ ಇನ್ನೇನು ಬರೋದಿರುತ್ತೆ. ಈ ಟೈಮಲ್ಲಿ ನಮ್ಮ ಈಗೋ ನಮ್ಗೆ ಏನ್ ಹೇಳ್ತಾ ಇರುತ್ತೆ, ನನ್ಗೆ ಯಾಕೆ ಈ ತರ ಆಗ್ತಾ ಇದೆ, ನನ್ನ ಲೈಫ್ನಲ್ಲೇ ಯಾಕೆ ಈ ತರ ಸಿಚುವೇಶನ್, ಬೇರೆಯವರೆಲ್ಲರೂ ಎಷ್ಟು ಮುಂದೆ ಹೋಗ್ತಾ ಇದ್ದಾರೆ, ನನಗೆ ಯಾಕೆ ಹೀಗೆ, ಒಂದ್ ರೀತಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇರುತ್ತೆ ನಮ್ಮ ಈಗೋ. ಸೊ ಒಂದು ಹಂತ ಬರುತ್ತೆ, ಆ ಹಂತದಲ್ಲಿ ನೀವು ಕಂಪ್ಲೀಟ್ಲಿ ಗಿವ್ ಅಪ್ ಮಾಡ್ತೀರಾ. ದಟ್ ನಿಮ್ಮ ಈಗೋ ಏನ್ ಮಾಡುತ್ತೆ, ಈಗೋ ಕೂಡ ಕಂಪ್ಲೀಟ್ ಆಗಿ ಕ್ರಶ್ ಆಗುತ್ತೆ. ಈಗೋ ಅಂತ ಅಂದ ತಕ್ಷಣ ನಮ್ಮೆಲ್ಲರಿಗೂ ಏನ್ ಅನ್ಸುತ್ತೆ, ಸೊಕ್ಕು ಅನ್ಸುತ್ತೆ. ಈಗೋದು ಒಂದು ಲೇಯರ್ ಸೊಕ್ಕು ಅಷ್ಟೇ, ಬಿಟ್ರೆ ನಿಜವಾದ ಈಗೋ ಏನು ಅಂತ ಅಂದ್ರೆ ನಮ್ಮನ್ನ ಪ್ರೆಸೆಂಟ್ ಮೊಮೆಂಟ್ ನಲ್ಲಿ ಇರ್ಲಿಕ್ಕೆ ಬಿಡದೇ ಇರೋದು ಈಗೋ. ನಾವ್ ಯಾವಾಗ್ಲೂ ಕೂಡ ಪಾಸ್ಟ್ ಅಲ್ಲಿ ಇರುವಂತೆ ಚಿಂತೆ ಮಾಡುವಂತ, ಟ್ರಾಮಾ ಕ್ಯಾರಿ ಮಾಡುವಂತದ್ದು ಈಗೋ. ಸೊ ಆಲ್ಸೋ ಎಲ್ಲವನ್ನ, ಪರಿಸ್ಥಿತಿ ಇರ್ಲಿ ಅಥವಾ ಪೀಪಲ್ ಇರ್ಲಿ, ಎಲ್ಲರನ್ನ ತನ್ನ ಕಂಟ್ರೋಲಿಗೆ ತಗೊಳ್ಬೇಕು, ತನ್ನ ಮೂಗಿನ ನೇರಕ್ಕೆ ಇದೇ ಟೈಮ್ ಲೈನ್ ಅಲ್ಲಿ ಹೀಗೆ ಆಗಬೇಕು ಅಂತ ಹೇಳಿ ಹಠ ಹಿಡಿದು ಕೂರೋದು ನಮ್ಮ ಈಗೋ. ಸೊ ನಮ್ಮ ಈಗೋ ಯೂನಿವರ್ಸ್ ಕ್ರಶ್ ಮಾಡಬೇಕಾದ ಅಗತ್ಯ ಇರುತ್ತೆ. ಯಾಕೆ ಅಂತ ಅಂದ್ರೆ ಈಗೋ ನಮ್ಮಲ್ಲಿ ಈ ರೀತಿ ಕಂಟ್ರೋಲಿಂಗ್ ಕ್ಯಾರೆಕ್ಟರ್ ಕಂಟ್ರೋಲ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಾವು ಕ್ಲಿಯರ್ ಆಗಿ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ನಮ್ಮ ಸೋಲ್ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು ಪರಿಸ್ಥಿತಿ ಯೂನಿವರ್ಸ್ ನಮ್ಮ ಜೀವನದಲ್ಲಿ ಯಾವ ರೀತಿ ತರುತ್ತೆ ಅಂತ ಅಂದ್ರೆ, ಏನು ಮಾಡಿದ್ರೂ ಕೂಡ ಥಿಂಗ್ಸ್ ಮೂವ್ ಆಗ್ತಾ ಇರಲ್ಲ, ಕಂಟಿನ್ಯೂಸ್ ಫೇಲ್ಯೂರ್ ಇರ್ಬೋದು, ಅಥವಾ ಚೇಂಜಸ್ಸೇ ಕಾಣ್ತಾ ಇರಲ್ಲ. ನೆನಪಿಡಿ, ದಿಸ್ ಇಸ್ ದ ಪ್ಯೂರ್ ಪಾಸಿಟಿವ್ ಟೈಮ್. ನಿಮ್ಗೆ ಆಶ್ಚರ್ಯ ಅನ್ಸ್ಬೋದು, ಈ ಟೈಮ್ ನಲ್ಲಿ ನೀವು ಯೂನಿವರ್ಸ್ಗೆ, ನಿಮ್ಮ ಸೋರ್ಸ್ಗೆ ಬಹಳ ಹತ್ತಿರದಲ್ಲಿರ್ತೀರ. ಈ ಟೈಮಲ್ಲಿ ಅಫ್ಕೋರ್ಸ್ ಏನೂ ದಾರಿ ಕಾಣದೇ ಇದ್ದಾಗ, ಹೆಲ್ಪ್ಲೆಸ್ ಫೀಲ್ ಆದಾಗ, ಪರಿಸ್ಥಿತಿ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡಿದಾಗ ಆಗದೇ ಇದ್ದಾಗ ಖಂಡಿತವಾಗಿಯೂ ನಮ್ಮ ಈಗೋ ಏನಾಗಿರುತ್ತೆ, ಕ್ರಶ್ ಆಗಿರುತ್ತೆ. ಈಗೋ ಯಾವಾಗ ಕ್ರಶ್ ಆಗಿರುತ್ತೆ, ಆವಾಗ ನಾವು ಯೂನಿವರ್ಸ್ಗೆ, ನಮ್ಮ ಸೋರ್ಸ್ಗೆ ಬಹಳ ಹತ್ತಿರದಲ್ಲಿರ್ತೀವಿ, ಮಿರಾಕಲ್ಗೆ ಬಹಳ ಹತ್ತಿರದಲ್ಲಿರ್ತೀವಿ. ಸೊ ಈ ಟೈಮಲ್ಲಿ ನೀವೇನಾದ್ರೂ ಸ್ಮಾರ್ಟ್ ಮೂವ್ ಮಾಡಿದ್ದೇ ಆದ್ರೆ ಬರೀ ಪರಿಸ್ಥಿತಿಯನ್ನ ನೀವು ಗೆದ್ದಂತೆ ಅಲ್ಲ, ಬದಲಾಗಿ ಒಂದು ಅಮೇಝಿಂಗ್ ಮಿರಾಕಲ್ಸ್, ಅಮೇಝಿಂಗ್ ಮ್ಯಾನಿಫೆಸ್ಟೇಷನ್ನೇ ನೀವು ನಿಮ್ಮ ಲೈಫ್ನಲ್ಲಿ ಅಟ್ರಾಕ್ಟ್ ಮಾಡ್ಬೋದು. ಹೇಗೆ? ಈ ಟೈಮ್ನಲ್ಲಿ ನೀವು ಗಿವ್ ಅಪ್ ಮಾಡದೆ, ಅಫ್ಕೋರ್ಸ್ ಗಿವ್ ಅಪ್ ಮಾಡ್ಲಿಕ್ಕೆ ನಿಮ್ಗೆ ಬಹಳಷ್ಟು ರೀಸನ್ಸ್ ಇರುತ್ತೆ. ಬಿಕಾಸ್ ಹೊರಗಡೆ ಏನೂ ವರ್ಕ್ ಆಗ್ತಾ ಇರಲ್ಲ, ಅಥವಾ ನೀವು ಏನೇ ಪ್ರಾಕ್ಟೀಸ್ ಮಾಡಿದ್ರು ಅದರ ರಿಸಲ್ಟ್ ಕಾಣ್ತಾ ಇರಲ್ಲ, ನಿಮಗೆ ದಾರಿನೇ ಕಾಣದೇ ಇರುವಂತಹ ಸಿಚುವೇಶನ್ ಅಲ್ಲಿ ಖಂಡಿತ ನೀವು ಸೋಲ್ ಒಪ್ಕೊಳ್ಳೋಕೆ ಬಹಳಷ್ಟು ರೀಸನ್ ಇರುತ್ತೆ, ಗಿವ್ ಅಪ್ ಮಾಡ್ಲಿಕ್ಕೆ ರೀಸನ್ ಇರುತ್ತೆ. ಆದ್ರೆ ಈ ಟೈಮ್ನಲ್ಲಿ ನೀವು ಗಿವ್ ಅಪ್ ಮಾಡದೆ ಸ್ವಲ್ಪ ಧೈರ್ಯದಿಂದ, ಆದಷ್ಟು ಗ್ರಾಟಿಟ್ಯೂಡ್ ಇಂದ, ಪ್ರೀತಿಯಿಂದ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಲು ಪ್ರಯತ್ನ ಪಟ್ಟಿದ್ದೆ ಆದರೆ ನಿಮ್ಮ ಲೈಫ್ ನಲ್ಲಿ ಅಮೇಝಿಂಗ್ ರಿಸಲ್ಟ್ಸ್ ನ ನೀವು ಪಡಿ. ನಿಮ್ಮ ಲೈಫ್ ನಲ್ಲೂ ಕೂಡ ನೀವು ಕೂಡ ಇದೇ ಪರಿಸ್ಥಿತಿಯಿಂದ ಒದ್ದಾಡ್ತಾ ಇದ್ರೆ, ಐ ವಿಲ್ ಗಿವ್ ಯು 3 ಸ್ಟೆಪ್ಸ್. ಈ 3 ಸ್ಟೆಪ್ಸ್ ನ ಫಾಲೋ ಮಾಡಿ ನೀವು ಯಾವುದೇ ರೀತಿಯ ಸ್ಟಕ್ ಪರಿಸ್ಥಿತಿಯಿಂದ ಈಸಿಯಾಗಿ ಹೊರಗಡೆ ಬರ್ಬೋದು. ಫಸ್ಟ್ ಏನು ಅಂತ ಅಂದ್ರೆ, ನೆನಪಿಡಿ, ರೈಟ್ ನಾವು ನಿಮ್ಮ ಲೈಫ್ನಲ್ಲಿ ಈಗ ಏನು ವರ್ಕ್ ಆಗ್ತಾ ಇಲ್ಲ, ದಾರಿನೇ ಕಾಣ್ತಾ ಇಲ್ಲ, ಯಾವುದೇ ರಿಸಲ್ಟ್ ಸಿಗ್ತಾ ಇಲ್ಲ, ಸ್ಟಕ್ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ, ರಿಮೆಂಬರ್, ಕಂಗ್ರ್ಯಾಚುಲೇಷನ್ಸ್, ನೀವು ಮಿರಾಕಲ್ಗೆ, ನಿಮ್ಮ ಲೈಫ್ನ ಟರ್ನಿಂಗ್ ಪಾಯಿಂಟ್ಗೆ ತುಂಬ
ಹತ್ತಿರ ಇದ್ದೀರಾ ಅನ್ನೋ ಅರ್ಥ. ಅಂಡ್ ಆಲ್ಸೋ ಈ ಸಮಯದಲ್ಲಿ ಯೂನಿವರ್ಸ್ಗೆ ಬೈಯೋದು ಅಥವಾ ನಿಮ್ಮ ಹಣೆ ಬರನ ಬೈಯೋದು, ನಿಮಗೆ ನೀವೇ ಬೈಕೊಳ್ಳೋದು, ಅಳೋದು, ತುಂಬಾ ಡಿಸ್ಟರ್ಬ್ಡ್ ಆಗೋಗಿಂತ ರಿಮೆಂಬರ್, ಸ್ಮಾರ್ಟ್ ಆಗಿರಿ, ಸ್ಮಾರ್ಟ್ ಆಗಿ ಮೂವ್ ಮಾಡಿ. ಸೊ ಒಂದು ಏನು, ನೀವು ಈ ಸಿಚುವೇಶನ್ ನಲ್ಲಿ ಇದ್ದೀರಾ ಅಂತ ಅಂದ್ರೆ ಮಿರಾಕಲ್ ಇನ್ನೇನು ನಿಮ್ಮ ಹತ್ತಿರದಲ್ಲಿದೆ ಅಂತ ಅರ್ಥ. ಸೊ ಈಗ ನೀವ್ ಏನ್ ಮಾಡ್ಬೋದು ರೈಟ್ ನಾವು, ಈಗ ಈ ಕಷ್ಟಕರ ಸನ್ನಿವೇಶದಲ್ಲಿ, ಕಷ್ಟಕರ ಪರಿಸ್ಥಿತಿಯಲ್ಲಿ ಅಫ್ ಕೋರ್ಸ್ ಮೋಸ್ಟ್ ಆಫ್ ದ ಪೀಪಲ್ ಗಿವ್ ಅಪ್ ಮಾಡ್ತಾರೆ, ಬಟ್ ಯು ಆರ್ ಮೆಜಿಷಿಯನ್. ಸೊ ನೀವು ಮೆಜಿಷಿಯನ್ ಆಗಿರೋದ್ರಿಂದ, ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ತಾ ಇರೋದ್ರಿಂದ ನೀವು ಗಿವ್ ಅಪ್ ಮಾಡಲ್ಲ. ನಿಮ್ಮ ಆಟಿಟ್ಯೂಡ್ ಅಥವಾ ನಿಮ್ಮ ಮೈಂಡ್ ಸೆಟ್ ಡಿಫ್ರೆಂಟ್ ಇರುತ್ತೆ. ಹೇಗೆ, ಎಷ್ಟೇ ಕಷ್ಟಕರ ಪರಿಸ್ಥಿತಿ ಇರಲಿ, ನಿಮ್ಗೆ ದಾರಿ ಕಾಣ್ತಾ ಇಲ್ಲ ಅಂದಾಗ ಲೂಯಿಸ್ ಹೇ ಅವರ ಈ ಅಫರ್ಮೇಶನ್ ಯಾವಾಗ್ಲೂ ರಿಪೀಟ್ ಮಾಡ್ತಾ ಇರಿ. ಸೊ ಈ ಅಫರ್ಮೇಶನ್ ಏನಂತ ಅಂದ್ರೆ ಕತ್ತಲಲ್ಲಿ ನಿಮ್ಗೊಂದು ಬೆಳಕು ಕಂಡಂಗೆ ಆಗ್ತಾ ಇರುತ್ತೆ. ಸೊ ಆ ಅಫರ್ಮೇಶನ್ ನಿಮ್ಮೆಲ್ಲರಿಗೂ ಮೋಸ್ಟ್ ಆಫ್ ಆಲ್ ಗೊತ್ತಿರುತ್ತೆ. ಸೊ ಈ ಅಫರ್ಮೇಶನ್ ಏನು ಅಂತ ಅಂದ್ರೆ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಫಾರ್ ಮೈ ಹೈಯೆಸ್ಟ್ ಗುಡ್. ಎಲ್ಲವೂ ಕೂಡ ನನ್ನ ಒಳ್ಳೆಯದಕ್ಕೆ ಆಗ್ತಾ ಇದೆ. ಔಟ್ ಆಫ್ ದಿಸ್ ಎಕ್ಸ್ಪೀರಿಯನ್ಸ್ ಓನ್ಲಿ ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಮೀ. ಈ ಪರಿಸ್ಥಿತಿಯಿಂದ ನಂಗೆ ಒಳ್ಳೇದೇ ಸಿಗುತ್ತೆ, ಮಿರಾಕ್ಯುಲಸ್ ರಿಸಲ್ಟ್ಸೇ ನನಗೆ ಸಿಗುತ್ತೆ. ಸೊ ಫಸ್ಟ್ ಸ್ಟೆಪ್ ಏನು ಅಂತ ಅಂದ್ರೆ ಈ ಅಫರ್ಮೇಶನ್ ನಿಮ್ಗೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಅನಿಸ್ತಾ ಇದೆ ಅಂದಾಗ ನೀವು ಇದನ್ನ ನೆನಪು ಮಾಡ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಹ್ಯಾಪನಿಂಗ್ ಫಾರ್ ಯುವರ್ ಹೈಯೆಸ್ಟ್ ಗುಡ್. ಸೊ ನಿಮ್ಮ ಹೈಯೆಸ್ಟ್ ಗುಡ್ಡಿಗೆ, ನಿಮ್ಮ ತುಂಬಾ ಒಳ್ಳೆಯದಕ್ಕೆ ಆಗ್ತಾ ಇದೆ. ಸೊ ಆಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಸೊ ಆ ತರ ನಿಮ್ಗೆ ಒಳ್ಳೇದಕ್ಕೆ ಆಗ್ತಾ ಇದೆ. ಅಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ ಇಂದ ನಂಗೆ ಒಳ್ಳೇದೇ ಆಗುತ್ತೆ, ಮಿರಾಕ್ಯುಲಸ್ ರಿಸಲ್ಟ್ಸೇ ನನಗೆ ಸಿಗುತ್ತೆ ಅಂತ. ಸೊ ನಿಮ್ಗೆ ಈಗ ಕ್ವೆಶನ್ ಬರ್ಬೋದು, ಏನ್ ಒಳ್ಳೇದಾಗ್ತಾ ಇದೆ, ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ನಾನು, ಏನ್ ಒಳ್ಳೇದಾಗ್ತಾ ಇದೆ, ರಿಸಲ್ಟೇ ಸಿಗ್ತಾ ಇಲ್ಲ, ಏನ್ ಒಳ್ಳೇದಾಗೋದಿದೆ ಅಂತ. ನೆನಪಿಡಿ, ಯೂನಿವರ್ಸ್ ಯಾವಾಗ್ಲೂ ಕೂಡ ಸುಮ್ನೆ ನಿಮ್ಗೆ ಚಾಲೆಂಜಸ್ ನ ಕೊಡಲ್ಲ, ಅಥವಾ ಸುಮ್ನೆ ನೀವ್ ಇಷ್ಟು ಕೇಳ್ಕೊಳ್ತಾ ಇದ್ರು ಕೂಡ ಕೇಳದೆ ಇರೋ ತರ ಸುಮ್ನೆ ಇರಲ್ಲ. ಯಾಕೆ ಇದೆ ಅಂತ ಅಂದ್ರೆ ನಿಮ್ಮ ಪ್ಯಾಟರ್ನ್ ನ ಬ್ರೇಕ್ ಮಾಡೋ ಅಗತ್ಯ. ಯಾವಾಗ್ಲೂ ಅಷ್ಟೇ, ನಾವು ತುಂಬಾ ಅನ್ಕಂಫರ್ಟೇಬಲ್ ಆಗದೆ ಹೊರತು ನಾವು ನಮ್ ಬಗ್ಗೆ ಯೋಚನೆ ಮಾಡಲ್ಲ, ನಮ್ ಮೈಂಡ್ ಸೆಟ್ ಬಗ್ಗೆ ಯೋಚನೆ ಮಾಡಲ್ಲ. ಅನ್ಕಂಫರ್ಟೇಬಲ್ ಸಿಚುವೇಶನ್ ಅಲ್ಲಿ ನೀವು ಹೆಂಗಾದ್ರೂ ಹೊರಗಡೆ ಬರ್ಬೇಕು ಅಂತ ನೀವು ಡಿಸೈಡ್ ಮಾಡಿರ್ತೀರ. ಸೊ ಈಗ ಅಫ್ಕೋರ್ಸ್ ನಿಮ್ಗೆ ಬೇರೆ ಚಾಯ್ಸೇ ಇರಲ್ಲ, ನಿಮ್ಮ ಪ್ಯಾಟರ್ನ್ ನ ಬ್ರೇಕ್ ಮಾಡಿದೆ. ಪ್ಯಾಟರ್ನ್ ಅಂತ ಅಂದ್ರೆ ಏನು, ಇಷ್ಟು ದಿವಸ ನೀವು ಒಂದೇ ರೀತಿ ಯೋಚನೆ ಮಾಡಿರ್ತೀರಾ. ಒಂದು ಇನ್ಸೆಕ್ಯೂರಿಟಿ ಪ್ಯಾಟರ್ನ್ ಇರ್ಬೋದು, ಅಥವಾ ಕಂಪ್ಯಾರಿಸನ್ ಪ್ಯಾಟರ್ನ್ ಇರ್ಬೋದು, ಅಥವಾ ನಿಮ್ಗೆ ಅಭ್ಯಾಸ ಆಗಿರುತ್ತೆ ಒಂದೇ ನೆಗೆಟಿವ್ ಸೈಕಲ್ ಅಲ್ಲಿ ಯೋಚನೆ ಮಾಡಿ ಮಾಡಿ ಮಾಡಿ. ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ನೀವು ಕೂಡ ಇಷ್ಟಪಡ್ತಾ ಇರಲ್ಲ. ಯಾಕೆ ಅಂತ ಅಂದ್ರೆ ಬಹಳಷ್ಟು ವರ್ಷದಿಂದ ಆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿರುತ್ತೆ. ಆದ್ರೆ ಈ ಒಂದು ಅನ್ಕಂಫರ್ಟೇಬಲ್ ಸಿಚುವೇಶನ್ ನಿಮ್ಮ ಲೈಫ್ ನಲ್ಲಿ ಎಲ್ಲವನ್ನ ಕ್ವೆಶ್ಚನ್ ಮಾಡೋ ತರ ಮಾಡುತ್ತೆ. ನಿಮ್ಮನ್ನು ನೀವು ಕ್ವೆಶ್ಚನ್ ಮಾಡ್ತಾ ಇರ್ತೀರಾ, ಅಥವಾ ನೀವು ದಾರಿ ಹುಡುಕ್ತಾ ಇರ್ತೀರಾ ಇದರಿಂದ ಹೆಂಗೆ ಹೊರಗೆ ಬರ್ಬೇಕು ಅಂತ. ಸೊ ಇದೆಲ್ಲವೂ ಕೂಡ ಯೂನಿವರ್ಸ್ ಪ್ಲಾನ್ ಪ್ರಕಾರ ಆಗ್ತಾ ಇರುತ್ತೆ. ಏನು, ನಿಮ್ಮ ಪ್ಯಾಟರ್ನ್ ನ ಹೆಂಗೆ ಬ್ರೇಕ್ ಮಾಡ್ಬೇಕು ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಮ ಪ್ಯಾಟರ್ನ್ ಹೆಂಗೆ ಬ್ರೇಕ್ ಮಾಡ್ಬೇಕು ಅನ್ನೋದನ್ನ, ಎರಡನೇ ಸ್ಟೆಪ್ ಏನು ಅಂತ ಅಂದ್ರೆ ಆಸ್ಕ್ ಯುವರ್ ಯೂನಿವರ್ಸ್. ಸೊ ಸುಮ್ಮನೆ ಯೂನಿವರ್ಸ್ಗೆ ನಿಮ್ಮ ಹಣೆ ಬರನ ಬೈಯೋದು, ಅಳೋದು, ಬೇಜಾರ್ ಮಾಡ್ಕೊಳ್ಳೋಗಿಂತ ಆಸ್ಕ್ ಯುವರ್ ಯೂನಿವರ್ಸ್. ಹೇಗೆ ಕೇಳೋದು, ಡಿಯರ್ ಯೂನಿವರ್ಸ್, ನಾನು ನನ್ನಲ್ಲಿ ಏನು ಚೇಂಜಸ್ ಮಾಡ್ಕೊಳ್ಬೇಕು, ಐ ಆಮ್ ರೆಡಿ. ನಾನು ನನ್ನ ಪ್ಯಾಟರ್ನ್ ಬ್ರೇಕ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ, ಅಥವಾ ನನ್ನೆಲ್ಲ ಚೇಂಜಸ್ ಅಥವಾ ಬದಲಾವಣೆ ತರ್ಲಿಕ್ಕೆ ನಾನ್ ರೆಡಿ ಇದ್ದೀನಿ. ಡಿಯರ್ ಯೂನಿವರ್ಸ್, ಹೇಗೆ ಆ ಬದಲಾವಣೆಯನ್ನ ತರ್ಲಿ, ಅಥವಾ ಗಿವ್ ಮಿ ಸಮ್ ಸೈನ್, ನಾನು ನನ್ನಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೇಕು. ಐ ಆಮ್ ರೆಡಿ ಫಾರ್ ದ ಚೇಂಜ್. ನಾನು ಚೇಂಜಿಗೋಸ್ಕರ ರೆಡಿ ಇದ್ದೀನಿ, ಬದಲಾವಣೆಗೆ ನಾನು ರೆಡಿ ಇದ್ದೀನಿ. ಸೊ ನನಗೆ ಸೈನ್ ಕೊಡು, ನನ್ನನ್ನ ಏನ್ ಚೇಂಜಸ್ ಮಾಡ್ಕೊಳ್ಬೇಕು ಅಂತ. ಈ ತರ ನೀವು ಬೋಲ್ಡ್ ಆಗಿ ಚೇಂಜಸ್ಗೆ, ನಿಮ್ಮಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಲಿಕ್ಕೆ ನಾ ರೆಡಿ ಇದ್ದೀನಿ ಅಂತ ಒನ್ಸ್ ಯೂನಿವರ್ಸ್ ಹತ್ರ ಡಿಕ್ಲೇರ್ ಮಾಡಿದ್ರಿ ಅಂತ ಅಂದ್ರೆ ಒಂದೆಲ್ಲ ಒಂದು ರೂಪದಲ್ಲಿ, ಸೈನ್ ರೂಪದಲ್ಲಿ ನಿಮಗ್ ಗೊತ್ತಾಗತ್ತೆ ದಟ್ ನಿಮ್ಮಲ್ಲಿ ನೀವು ಏನು ಚೇಂಜಸ್ ಮಾಡ್ಕೊಳ್ಬೇಕು ಅಂತ. ಮೂರನೇ ಸ್ಟೆಪ್ ಏನು ಅಂತ ಅಂದ್ರೆ ಬ್ರೇಕ್ ಯುವರ್ ಪ್ಯಾಟರ್ನ್. ಸೊ ಪ್ಯಾಟರ್ನ್ ನ ಹೇಗೆ ಬ್ರೇಕ್ ಮಾಡೋದು, ನಮ್ಮೆಲ್ಲರಲ್ಲೂ ಕೂಡ ಸಣ್ಣ ಸಣ್ಣ ಮೈನ್ಯೂಟ್ ಪ್ಯಾಟರ್ನ್ ಇರುತ್ತೆ. ಈಗ ನಿಮ್ಗೆ ಹೈಲಿ ರಿಯಾಕ್ಟ್ ಮಾಡುವಂತ ಹ್ಯಾಬಿಟ್ ಇತ್ತು ಅಂತ ಅಂದ್ರೆ ಅದೊಂದು ರಿಯಾಕ್ಟಿವ್ ಪ್ಯಾಟರ್ನ್ ಆಗಿರುತ್ತೆ. ಯಾರಾದ್ರೂ ಏನಾದ್ರೂ ಅಂದ್ರೆ ಸಾಕು ಸಡನ್ ಆಗಿ ನೀವು ಠಕ್ ಅಂತ ಬಾಯ್ ಬಂದಂಗೆ ಹೇಳೋದು, ಸಿಟ್ ಮಾಡ್ಕೊಳ್ಳೋದು, ಅಥವಾ ಇರಿಟೇಟ್ ಮಾಡ್ಕೊಳ್ಳೋದು ನಿಮ್ಮ ಸ್ವಭಾವ ಆಗಿದ್ರೆ ನೆನಪಿಡಿ, ನೀವು ಎಲ್ಲರ ರಿಯಾಕ್ಷನ್ ಅನ್ನ ಅಥವಾ ಎಲ್ಲರ ಮಾತನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲನೂ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಅಂದ್ರೆ ಎಷ್ಟು ನಮ್ಮ ಎನರ್ಜಿ ವೇಸ್ಟ್ ಆಗುತ್ತೆ. ಇವತ್ತಿಂದ ಸ್ಟಾರ್ಟ್ ಟ್ರೀಟಿಂಗ್ ಯುವರ್ ಎನರ್ಜಿ ಆಸ್ ಕರೆನ್ಸಿ. ಸುಮ್ನೆ ನಿಮಗೆ ನೀವೇ ಕೇಳಿದ್ರೆ ಸುಮ್ನೆ ನಾನು
ಈ ಬೇಡದಿರೋ ವಿಷಯಕ್ಕೆ ನನ್ನ ಎನರ್ಜಿ ಹಾಕಬೇಕಾ, ನಾ ರಿಯಾಕ್ಟ್ ಮಾಡೋ ಅಗತ್ಯ ಇದೆಯಾ ಅಂತ. ಈಗ ನಿಮ್ಗೆ ಎದುರುಗಡೆ ಇರೋ ಪರ್ಸನ್ ತುಂಬಾ ಟ್ರಿಗರ್ ಮಾಡ್ತಾ ಇದ್ದಾರೆ, ನಿಮ್ಗೆ ರಿಯಾಕ್ಟ್ ಮಾಡಬೇಕು, ಸಿಟ್ಟು ಬರ್ತಾ ಇದೆ ಅಂದ ತಕ್ಷಣ ಈ ಸಿಂಪಲ್ ಟ್ರಿಕ್ ನ ಯೂಸ್ ಮಾಡಿ 10 ಇಂದ 1 ತನಕ ಉಲ್ಟಾ ಕೌಂಟ್ ಮಾಡ್ತಾ ಬಂದಿ. 10, 9, 8, 7, 6, 5, 4, 3, 2, 1. ಓಕೆನಾ? ಸೊ ಸಡನ್ ರಿಯಾಕ್ಟ್ ಮಾಡೋ ಟೈಮಲ್ಲಿ ನೀವು ಈ ಉಲ್ಟಾ ಕೌಂಟ್ 10 to 1 ಕೌಂಟ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಮ ಮೈಂಡ್, ನಿಮ್ಮ ಬ್ರೈನ್ ಶಿಫ್ಟ್ ಆಗುತ್ತೆ. ಆ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ಶಿಫ್ಟ್ ಆದ್ರಿ ಅಂತ ಅಂದ್ರೆ ನೀವು ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಲ್ಲ, ರೆಸ್ಪಾಂಡ್ ಮಾಡ್ತಾರೆ. ಸೊ ಆದಷ್ಟು ಇದು ನಿಮ್ಮ ರಿಯಾಕ್ಟಿವ್ ಪ್ಯಾಟರ್ನ್ ನಿಮ್ಮಲ್ಲಿದ್ರೆ, ಸೊ ಆದಷ್ಟು ಈಗ ಅವೇರ್ ಆಗಿರಿ. ಇದೊಂದು ಚಿಕ್ಕ ಸ್ಟೆಪ್ ಇದು ಅಷ್ಟೇ. ಅಂಡ್ ಆಲ್ಸೋ ಇನ್ನೊಂದು ಏನಂತ ಅಂದ್ರೆ ನಿಮ್ಗೆ ಓವರ್ ಎಕ್ಸ್ಪ್ಲೇನಿಂಗ್ ಹ್ಯಾಬಿಟ್ ಇತ್ತು ಅಂತ ತಿಳ್ಕೊಳ್ಳಿ. ಲೈಕ್ ನನ್ನನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು, ನನ್ನನ್ನು ಎಲ್ಲರೂ ಒಳ್ಳೆಯವರು ಅಂದ್ಕೊಳ್ಬೇಕು, ನಾನು ಒಳ್ಳೆಯವಳು ಅಥವಾ ನಾನು ಒಳ್ಳೆಯವನು ಅನ್ನೋ ಪ್ರೂವಿಂಗ್ ಹ್ಯಾಬಿಟ್ ಇತ್ತು, ಅಂದ್ರೆ ಓವರ್ ಎಕ್ಸ್ಪ್ಲೇನ್ ಮಾಡೋ ಹ್ಯಾಬಿಟ್ ಇತ್ತು ಅಂತ ಅಂದ್ರೆ again ask yourself, is it necessary? ಎಲ್ಲರೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು, ಎಲ್ಲರ ಕಣ್ಣಿಗೆ ನೀವು ಒಳ್ಳೆಯವರಾಗಬೇಕು ಅನ್ನೋ ಒಂದು ಇಲ್ಯೂಷನ್, ಭ್ರಮೆ ಇಟ್ಕೊಂಡು ಹೋದ್ರೆ ನಿಮ್ಮ ಎನರ್ಜಿ ವೇಸ್ಟ್ ಆಗ್ತಾ ಹೋಗುತ್ತೆ. ಹೌದಾ? ನೀವು ಬೇಕಾಗಿರೋ ಜಾಗದಲ್ಲಿ ನೀವು ಎನರ್ಜಿ ಹಾಕ್ಲಿಕ್ಕೆ ಆಗಲ್ಲ, ಬದಲಾಗಿ ಬೇಡದಿರೋ ಜಾಗದಲ್ಲಿ ನಿಮ್ಮ ಎನರ್ಜಿ ಹೋಗ್ತಾ ಇರುತ್ತೆ. ಅಂಡ್ ಇಟ್ಸ್ ವೇಸ್ಟ್ ಆಫ್ ಟೈಮ್. ಅಂಡ್ ಇಟ್ಸ್ ಓಕೆ, ಸ್ಟಾರ್ಟ್ ಆಕ್ಸೆಪ್ಟಿಂಗ್. ಲೈಕ್ ನಿಮ್ಮನ್ನ ಈಗ ಕೆಲವೊಬ್ರು ಅರ್ಥ ಮಾಡ್ಕೊಳ್ಬಹುದು, ಕೆಲವೊಬ್ರು ಅರ್ಥ ಮಾಡ್ಕೊಳ್ದೇನೋ ಇರ್ಬೋದು, ಕೆಲವೊಬ್ರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದು. ಇಟ್ಸ್ ಓಕೆ. ಇಫ್ ನಿಮ್ಮ ಕ್ಲೋಸ್ ನೆಟ್ವರ್ಕ್ ಅಲ್ಲಿ ಇದೆ ಅಂತ ಅಂದ್ರೆ ಯು ಕ್ಯಾನ್ ಗೋ ಅಂಡ್ ಟೆಲ್ ದೆಮ್. ಇಫ್ ಯಾಕೋ ಗೊತ್ತಿಲ್ಲ ಓವರ್ ಎಕ್ಸ್ಪ್ಲೇನ್ ನನ್ನಲ್ಲಿ ಇದೆ, ನಾ ಎಲ್ಲದಕ್ಕೂ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾ ಹಿಂಗೆ ಆತರ ಅಂದ್ರೆ ಇದು ಕೂಡ ನಿಮ್ಮ ಪ್ಯಾಟರ್ನ್. ಬ್ರೇಕ್ ದಿಸ್ ಪ್ಯಾಟರ್ನ್. ಹೇಗೆ? ನೆಸೆಸಿಟಿ ಇದೆಯಾ, ಅವಶ್ಯಕತೆ ಇದೆಯಾ ನಿಮಗೆ ನೀವು ಓವರ್ ಎಕ್ಸ್ಪ್ಲೇನ್ ಮಾಡೋದು ಅನ್ನೋದನ್ನ ನಿಮಗೆ ನೀವು ಕೇಳ್ಕೊಳ್ಳಿ. ಆಗ ನಿಮ್ಮ ಬ್ರೈನ್ ಹೇಳುತ್ತೆ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಅಗತ್ಯ ಇಲ್ಲ ಅಂತ. ಸ್ಟಾಪ್. ಓವರ್ ಎಕ್ಸ್ಪ್ಲೇನಿಂಗ್ ಪ್ಯಾಟರ್ನ್ ನಿಮ್ಮಲ್ಲಿ ಇತ್ತು ಅಂತ ಅಂದ್ರೆ ಆದಷ್ಟು ಸ್ಟಾಪ್ ಮಾಡಿ. ನೆಸೆಸಿಟಿ ಇದ್ದಾಗ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ನೆನಪಿಡಿ, ಸೈಲೆನ್ಸ್ ಏನಿರುತ್ತಲ್ಲ ಅದಕ್ಕೆ ತುಂಬಾ ವ್ಯಾಲ್ಯೂ, ತೂಕ ಇರುತ್ತೆ ಅಂಡ್ ಆಲ್ಸೋ ಪವರ್ ಇರುತ್ತೆ. ಸೊ ಆ ಸೈಲೆನ್ಸ್ ಪವರ್ನ ಇವತ್ತಿಂದ ನೀವು ಎಂಬ್ರೇಸ್ ಮಾಡಿ. ಕೆಲವೊಂದು ಸಿಚುವೇಶನ್, ಯಾವುದೋ ಒಂದು ಕೆಲಸ ನಮ್ಮ ಇಷ್ಟರ ಪ್ರಕಾರ ಆಗ್ಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಎಲ್ಲವೂ ನಮ್ಮ ಮೂಗಿನ ನೇರಕ್ಕೆ ಅಥವಾ ನಮ್ಮ ಕಂಟ್ರೋಲಲ್ಲೇ ನಡೆಯುತ್ತೆ ಅಂತ ಅಂದ್ರೆ ಭ್ರಮೆ ಅಷ್ಟೇ. ಕೆಲವೊಂದು ಸಲ ನೀವು ಸಿಚುವೇಶನ್ನ ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ, ಅಥವಾ ಜನರು ನಿಮ್ಮ ಸುತ್ತಮುತ್ತ ಇರೋ ಪೀಪಲ್ ನಿಮ್ಮ ಅಕಾರ್ಡಿಂಗೇ ಇರಬೇಕು ಅಂತ ಅವ್ರನ್ನೂ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಪ್ಯಾಟರ್ನ್ ನಿಮ್ಮಲ್ಲಿ ಇತ್ತು ಅಂತ ಅಂದ್ರೆ ನೆನ್ಪಿಡಿ, ಲೆಟ್ ಗೋ, ಬಿಟ್ಬಿಡಿ. ಆಯ್ತಾ? ಸೊ ಕಂಟ್ರೋಲ್ ಮಾಡ್ಲಿಕ್ಕೆ, ಸಿಚುವೇಶನ್ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಎನರ್ಜಿ ಹಾಕ್ತಾ ಇದ್ದಾರೆ, ಬಿಟ್ಬಿಡಿ. ಸರೆಂಡರ್. ಸೊ ಬ್ಯೂಟಿಫುಲ್ ಅಂತ ಅಂದ್ರೆ ನೀವು ಯೂನಿವರ್ಸ್ಗೆ ಸರೆಂಡರ್ ಮಾಡಿಬಿಡಿ. ಅಂಡ್ ಆಲ್ವೇಸ್ ಟೆಲ್ ಟು ಯುವರ್ ಸೆಲ್ಫ್, ಒಳ್ಳೇದೇ ಆಗುತ್ತೆ, ಯೂನಿವರ್ಸ್ಗೆ ಬಿಟ್ಬಿಟ್ಟಿದ್ದೀನಿ, ನನ್ಗೆ ಒಳ್ಳೇದೇ ಆಗುತ್ತೆ. ಸೊ ನಿಮಗೇನು ಕೆಲಸ ಇದೆ, ನೀವು ಏನು ವರ್ಕ್ ಮಾಡ್ಬೋದು ಟುವರ್ಡ್ಸ್ ಆ ಕೆಲಸ ಮಾಡಿ, ಬಟ್ ಡೋಂಟ್ ಟ್ರೈ ಟು ಕಂಟ್ರೋಲ್. ಆ ರಿಸಲ್ಟ್ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಥವಾ ಪೀಪಲ್ ಏನಿರ್ತಾರೆ ಅವ್ರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಕಂಟ್ರೋಲಿಂಗ್ ಪ್ಯಾಟರ್ನ್ ಏನಿದೆ ಅದನ್ನ ನೀವು ಕಮ್ಮಿ ಮಾಡ್ತಾ ಇದ್ದಂಗೆ ಮೇಜರ್ ಆಗಿ ನಿಮ್ಮಲ್ಲಿ ಸ್ಟ್ರೆಸ್ ಲೆವೆಲ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು ಮೇಜರ್ ಆಗಿ ಪ್ಯಾಟರ್ನ್ ಇರುತ್ತೆ ಏನಂತ ಅಂದ್ರೆ ಎಲ್ಲರೂ ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ಅಥವಾ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು. ಎಷ್ಟೋ ಸಲ ನಮಗೆ ನಾವು ಅರ್ಥ ಆಗಿರಲ್ಲ, ಹೇಗೆ ಎಲ್ಲರೂ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಸೊ ಈ ಇಲ್ಯೂಷನ್ ಇಂದನೂ ಹೊರಗೆ ಬನ್ನಿ. ಸ್ಟೇ ಟ್ರೂ ಟು ಯುವರ್ ಸೆಲ್ಫ್. ನಿಮಗೆ ನೀವೇನಂತ ಗೊತ್ತಿರುತ್ತೆ. ಸ್ಟೇ ಟ್ರೂ ಟು ಯುವರ್ ಸೆಲ್ಫ್. ಸ್ಟಾಪ್ ಎಕ್ಸ್ಪ್ಲೇನಿಂಗ್, ಸ್ಟಾಪ್ ಓವರ್ ಎಕ್ಸ್ಪ್ಲೇನಿಂಗ್. ಅಂಡ್ ಆದಷ್ಟು ಎಕ್ಸ್ಪೆಕ್ಟೇಷನ್ ಏನಿದೆ, ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ, ಇವ್ರ ಅರ್ಥ, ಈ ಬ್ಲೇಮಿಂಗ್ ಏನಿರುತ್ತೆ ಆ ಪ್ಯಾಟರ್ನ್ ಇಂದನೂ ಹೊರಗೆ ಬನ್ನಿ. ಇವೆಲ್ಲ ಬಹಳ ಚಿಕ್ಕ ಚಿಕ್ಕ ಸ್ಟೆಪ್ಸ್. ಆಯ್ತಾ? ಈ ಚಿಕ್ಕ ಸ್ಟೆಪ್ಸ್ ಯಾಕೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ರೆ, ಈ ಚಿಕ್ಕ ಚಿಕ್ಕ ಪ್ಯಾಟರ್ನ್ ನೀವು ಸರಿ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಮ ಎನರ್ಜಿ ಏನಿರುತ್ತೆ ಅದು ಸೇವ್ ಆಗುತ್ತೆ. ನಿಮ್ಮ ಎನರ್ಜಿ ಎಷ್ಟು ಸೇವ್ ಆಗುತ್ತೆ, ಎಷ್ಟು ಒಳ್ಳೇದಕ್ಕೆ ಯೂಸ್ ಮಾಡ್ತೀರಾ, ಹೊಸ ಐಡಿಯಾ ನಿಮಗೆ ಬರುತ್ತೆ. ಅಂಡ್ ನಿಮ್ಮ ಈಗೇನು ನಿಮ್ಗೆ ಗೊತ್ತೇ ಆಗ್ತಾ ಇಲ್ಲ ಈ ಪರಿಸ್ಥಿತಿಯಿಂದ ಹೊರಗಡೆ ಬರೋದು ಅಂತ ಅಂದ್ರೆ ಅದಕ್ಕೂ ಕೂಡ ಒಂದು ಐಡಿಯಾ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಈ ಚಿಕ್ಕ ಸ್ಟೆಪ್ಸ್ ಇಂದ, ಈ 3 ಸ್ಟೆಪ್ಸ್ನ ನೀವು ಫಾಲೋ ಮಾಡಿ. ಅಂಡ್ ಆದಷ್ಟು ಯಾವುದೇ ಪರಿಸ್ಥಿತಿಯಲ್ಲಾಗಿ ಗಿವ್ ಅಪ್ ಮಾಡಬೇಡಿ. ಮೂವ್ ಫಾರ್ವರ್ಡ್. ಅಂಡ್ ನಿಮ್ಮ ಜೊತೆ ಯೂನಿವರ್ಸ್ ಇದೆ. ಅಂಡ್ ಆಲ್ಸೋ ಬ್ಯೂಟಿಫುಲ್ ಸೈನ್ ಏನು, ನಿಮ್ಮ ಲೈಫ್ನಲ್ಲಿ ಹೀಗೆ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಮಿರಾಕಲ್ ನಿಮ್ಗೋಸ್ಕರ ಕಾಯ್ತಾ ಇದೆ ಅಂತ, ಒಂದು ಬ್ಯೂಟಿಫುಲ್ ಆದ ಟರ್ನಿಂಗ್ ಪಾಯಿಂಟ್ ನಿಮ್ಮ ಲೈಫ್ನಲ್ಲಿ ಕಾಯ್ತಾ ಇದೆ ಅಂತ. ಎಂಬ್ರೇಸ್ ಇಟ್. ಸೊ ಆದಷ್ಟು ಕಾಮ್ ಆಗೇ ಇರ್ಲಿಕ್ಕೆ, ಆದಷ್ಟು ಅಫ್ಕೋರ್ಸ್ ಈ ಟೈಮಲ್ಲಿ ಇಮೋಷನ್ಸ್ ಆಚೆ ಈಚೆ ಆಗುತ್ತೆ. ವಿ ಆಲ್ ಅ ಹ್ಯೂಮನ್ ಬೀಯಿಂಗ್. ಆದಷ್ಟು ಬಿ ಫ್ರೆಂಡ್ ಟು ಯುವರ್ ಸೆಲ್ಫ್, ಬಿ ಕೈಂಡ್ ಟು ಯುವರ್ ಸೆಲ್ಫ್. ಏನ್ ಮಾಡ್ಬೋದು ನೀವು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ. ಪೆಸಿಮಿಸ್ಟಿಕ್ ಆಗಿ ಅಥವಾ ತುಂಬಾ ನೆಗೆಟಿವ್ ಸೈಕಲ್ ಅಲ್ಲಿ ಹೋಗಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಖಂಡಿತ ತಿಳಿಸಿ. ಯಾರೆಲ್ಲ ಗಿವ್ ಅಪ್ ಮಾಡದೆ ಮುಂದುವರಿಲಿಕ್ಕೆ ರೆಡಿ ಇದ್ದೀರಾ, ವಿನ್ ಆಗ್ಲಿಕ್ಕೆ ರೆಡಿ ಇದ್ದೀರಾ, ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.